ಈಗ ನಾನು ಬಿಟಿಕೋ ಸ್ಟಾರ್ಟರ್ನಲ್ಲಿ ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಬಂದರೆ ಏನಕ್ಕೆ ಈ ಮೆಸೇಜ್ ಬರುತ್ತೆ, ಬಂದಾಗ ಯಾವ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಈಗ ನೋಡಿ, ಈಗ ನಮ್ಮ ಬಿಟಿಕೋ ಸ್ಟಾರ್ಟರ್ನಲ್ಲಿ ಈಗ ಮೋಟಾರ್ನ ರನ್ ಮಾಡ್ತಾ ಇದ್ದೀವಿ. IR ನಲ್ಲಿ 7 ಆಂಪಿಯರ್ಸ್, IB ನಲ್ಲಿ 7 ಆಂಪಿಯರ್ಸ್, IR ನಲ್ಲಿ 8 ಆಂಪಿಯರ್ಸ್, IY ನಲ್ಲಿ 7 ಆಂಪಿಯರ್ಸ್ ಡ್ರಾ ಮಾಡ್ತಾ ಇದೆ. ಇಲ್ಲಿ ಲಾಸ್ಟ್ ಅಲ್ಲಿ ಓವರ್ಲೋಡ್ ರಿಲೇ ಸೆಟ್ಟಿಂಗು 10 ಆಂಪ್ಸ್ಗೆ ಸೆಟ್ ಆಗಿದೆ. ಅಂದ್ರೆ ಅರ್ಥ ಮೋಟಾರು ಈಗ ಸೇಫ್ ಆಗಿ ರನ್ ಆಗ್ತಾ ಇದೆ. ಅಂದ್ರೆ ಈ ಮೂರಲ್ಲಿ ಯಾವುದೇ ಆಂಪ್ಸು ಓವರ್ಲೋಡ್ ರಿಲೇ ಸೆಟ್ಟಿಂಗ್ಗಿಂತ ಕಡಿಮೆ ಇದ್ದರೆ ಮೋಟಾರು ಸೇಫ್ ಆಗಿ ರನ್ ಆಗ್ತಾ ಇರುತ್ತೆ. ಈಗ ನಾವು ಓವರ್ಲೋಡ್ ಆಗುತ್ತೆ ಮೋಟ್ರು ಅಂತ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ಈಗ ಅಂದ್ರೆ ಈಗ ಆಗುತ್ತೆ ಅಂತ ಹೇಳಿದ್ರೆ, ಈ ಮೂರಲ್ಲಿ ಯಾವುದೇ ಆಂಪ್ಸು 10ಕ್ಕಿಂತ ಜಾಸ್ತಿ ಡ್ರಾ ಮಾಡಿದ್ರೆ ನಿಮ್ಗೆ ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಬಂದು ಆಫ್ ಆಗುತ್ತೆ. ಈಗ ನೋಡಿ, ಈಗ ಆಂಪ್ಸ್ ಜಾಸ್ತಿ ಆಗ್ತಾ ಇದೆ. 9, 10, 11 ಆಯ್ತು. ಈಗ 10, 11, 10 ಆಯ್ತು. 1 ಆಂಪ್ಸು ಇದಕ್ಕಿಂತ ಜಾಸ್ತಿ ಆಗಿದೆ. ಈಗ ನಿಮಗೆ ಎರರ್ ಲೈಟು ಬ್ಲಿಂಕ್ ಆಗ್ತಾ ಇದೆ. ಬ್ಲಿಂಕ್ ಆಗ್ತಿದೆ ಅರ್ಥ ಸಮ್ ಎರರ್, ನಮ್ಗೆ ಯಾವ ಎರರ್ ಅಂತ ಗೊತ್ತಿಲ್ಲ. ಈಗ ಎರರ್ ಲೈಟ್ ಅಂತ ಬ್ಲಿಂಕ್ ಆಗ್ತಾ ಇದೆ. ಈಗ ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಬಂದ್ರೆ ನೋಡಿ, 25 ಸೆಕೆಂಡ್ ಒಳಗಡೆ ನಿಮಗೆ ಸ್ಟಾರ್ಟರ್ ಟ್ರಿಪ್ ಆಗಿದೆ, ಅಂದ್ರೆ ಮೋಟರ್ ಆಫ್ ಆಯ್ತು. ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಬಂದಿದೆ. ಈಗ 10, 11, 10 ಆಂಪಿಯರ್ಸ್ ಅಂದ್ರೆ 1 ಆಂಪಿಯರ್ಸ್ ಜಾಸ್ತಿ ಆಯ್ತು ಓವರ್ಲೋಡ್ ರಿಲೇ ಸೆಟ್ಟಿಂಗಿಂತ. ಆದ್ರಿಂದ ನಿಮಗೆ ಸ್ಟಾರ್ಟರ್ ಆಫ್ ಆಗಿದೆ. ಈಗ ಇದು 20 ಸೆಕೆಂಡ್ ಒಳಗೆ ನಿಮಗೆ ಸೇಫ್ಟಿ ಸಿಕ್ಕಿದೆ. ಈಗ ನೋಡಿ, ಓವರ್ಲೋಡ್ ಟ್ರಿಪ್ ಅಂತ ನಿಮಗೆ ಕಂಟಿನ್ಯೂಸ್ ಆಗಿ ಈಗ ನಿಮಗೆ ಡಿಸ್ಪ್ಲೇ ಆಗ್ತಲೇ ಇದೆ. ಇದು ನಿಮಗೆ ಪವರ್ ಇರೋವರೆಗೂ ಇದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎರರ್ ಲೈಟು ಬ್ಲಿಂಕ್ ಆಗ್ತಲೇ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಆನ್ ಲೈಟು ಆನ್ ಆಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ ಮೋಟಾರನ್ನು ಪುನಃ ಚಾಲನೆ ಮಾಡಬಹುದು. ಇದನ್ನ ಹೇಗೆ ಮಾಡ್ತೀವಿ ಅಂದ್ರೆ, ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದ್ರೆ ಈಗ ಪುನಃ ನಿಮ್ಮ ಮೋಟಾರ್ ರನ್ ಆಗುತ್ತೆ. ರನ್ ಆದಾಗ ನಿಮಗೆ ರಿಲೇ ಸೆಟ್ಟಿಂಗ್ ಈಗ 10 ಇದ್ದಿದ್ದು 14 ಆಂಪ್ಸ್ ಆಗಿದೆ. ಈಗ ನಿಮ್ಮ ಮೋಟಾರು 10, 11, 10 ಡ್ರಾ ಮಾಡ್ತಲೇ ಇದೆ. ಅಂದ್ರೆ ಅರ್ಥ ಈಗ 14 ಆಂಪ್ಸ್ಗಿಂತ ಇದು ಕಡಿಮೆ ಆಗೋದ್ರಿಂದ ಈಗ ಇದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇದೆ. ಈ ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಯಾಕೆ ಬಂತು ನಿಮಗೆ ಅಂದ್ರೆ, ಈ ಮೂರಲ್ಲಿ ಯಾವುದೇ ಆಂಪ್ಸು ಓವರ್ಲೋಡ್ ರಿಲೇ ಸೆಟ್ಟಿಂಗಿಂತ ಜಾಸ್ತಿ ಆಗೋದಕ್ಕೆ ಬಂದಿದೆ. ಯಾಕೆ ಜಾಸ್ತಿ ಆಯ್ತು ಈ ಆಂಪ್ಸು? ನಿಮಗೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಏನೇನು ಕಾರಣಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೋಟಾರ್ನಲ್ಲಿ ಥ್ರಸ್ಟ್ ಬೇರಿಂಗು ಡೌನ್ ಆಗಿರ್ಬೋದು, ಮೋಟರ್ ಬುಷ್ ಸೌದಿರ್ಬೋದು, ಅಥವಾ ವೈಂಡಿಂಗ್ ಅಲ್ಲಿ ಡಿಫೆಕ್ಟ್ ಇರ್ಬೋದು. ಈ 3 ಕಾರಣದಿಂದ, ಅಥವಾ ವೋಲ್ಟೇಜ್ ನಿಮಗೆ ತೀರಾ ಕಡಿಮೆ ಆಗಿರ್ಬೋದು. ಈ 3 ಕಾರಣದಿಂದ ನಿಮಗೆ ಓವರ್ಲೋಡ್ ಟ್ರಿಪ್ ಅಂತ ನಿಮ್ಮ ಮೋಟಾರು ಆಫ್ ಆಗಿತ್ತು. ಈ ಸೇಫ್ಟಿನ ನಮ್ಮ ಬಿಟಿಕೋ ಸ್ಟಾರ್ಟರ್ನಲ್ಲಿ 15 ಸೆಕೆಂಡಿಂದ 25 ಸೆಕೆಂಡ್ ಒಳಗಡೆ ಆಫ್ ಆಗೋ ಹಾಗೆ ಮಾಡಿದ್ದೀವಿ. ಈ ಓವರ್ಲೋಡ್ ಟ್ರಿಪ್ ಮೆಸೇಜ್ ಈಗ ಫಾರ್ ಎಕ್ಸಾಂಪಲ್ ಈಗೇನೋ 10, 11, 11 ಅಂತ ಇದೆ, 14 ಸೆಟ್ ಆಗಿದೆ, ಓಡ್ತಾ ಇದೆ. ಈಗ ಪುನಃ ಇನ್ನು ನಿಮಗೆ ಆಂಪ್ಸ್ 14ಕ್ಕಿಂತ ಜಾಸ್ತಿ ಡ್ರಾ ಮಾಡಿದ್ರೆ ಪುನಃ ಓವರ್ಲೋಡ್ ಟ್ರಿಪ್ ಅಂತ ಮೆಸೇಜ್ ಬರುತ್ತೆ. ಆಗ್ಲೂ ಸಹಿತ ನೀವು ಆಟೋ ಸ್ವಿಚ್ ನ ಆಫ್ ಮಾಡಿ ಆನ್ ಮಾಡೋದ್ರಿಂದ ಇನ್ನೂ ಒಂದು ಸಲ ನೀವು ಮೋಟಾರ್ನ ರನ್ ಮಾಡಬಹುದು. ಬಟ್ ಇದೇ ತರ ನೀವು ಎಷ್ಟು ಸಲ ರನ್ ಮಾಡಬಹುದಪ್ಪ ಅಂದ್ರೆ, ಈ ಮ್ಯಾಕ್ಸಿಮಮ್ ಸೆಟ್ಟಿಂಗು ಓವರ್ಲೋಡ್ ರಿಲೇ ಸೆಟ್ಟಿಂಗು ಈ ಸ್ಟಾರ್ಟರ್ನಲ್ಲಿ 26 ಆಂಪ್ಸ್ ಮಾತ್ರ ಇರುತ್ತೆ. ಇದೇ ತರ ಬೇರೆ ಸ್ಟಾರ್ಟರ್ನಲ್ಲಿ 32 ಆಂಪ್ಸ್ ಬರುತ್ತೆ, 40 ಆಂಪ್ಸ್ ಬರುತ್ತೆ, 50 ಆಂಪ್ಸ್ ಬರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ರಿಲೇ ಸೆಟ್ಟಿಂಗ್ ಅಲ್ಲಿವರೆಗೂ ಮಾತ್ರ ಇದು ಬ್ರಾಕೆಟ್ ಅಲ್ಲಿ ಸೆಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಮೋಟರ್ನ ರನ್ ಮಾಡಬಹುದು. ಇದ್ರ ಮೇಲೆ ನಿಮ್ಗೆ ಓವರ್ಲೋಡ್ ಟ್ರಿಪ್ ಅಂತ ಬಂದರೆ ನಿಮ್ಮ ಮೋಟಾರ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಆಗ ನಿಮ್ಮ ಮೋಟಾರ್ನ ಎತ್ತಿಸಿ ಅದನ್ನ ರಿಪೇರಿ ಮಾಡ್ಕೋಬೇಕು.
ಈಗ ನೀವು ಓವರ್ಲೋಡ್ ಸೆಟ್ಟಿಂಗ್ನ ನೀವು ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಆದರೆ ನಾನು ನಿಮಗೆ ಒಂದು ಕಿವಿ ಮಾತೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈ ಪದೇ ಪದೇ ಓವರ್ಲೋಡ್ ಸೆಟ್ಟಿಂಗ್ನ ನೀವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಪದೇ ಪದೇ ನೀವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೋಟಾರ್ಗೆ ಸೇಫ್ಟಿ ಇರೋದಿಲ್ಲ. ಅದರಿಂದ ನೀವು ಆದಷ್ಟು ಪದೇ ಪದೇ ಜಾಸ್ತಿ ಮಾಡದೆ 1 ಸಲ ಅಥವಾ 2 ಸಲ ಮಾತ್ರ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಮೋಟಾರ್ ಪ್ರಾಬ್ಲಮ್ನ ಸರಿ ಮಾಡ್ಕೊಂಡು ಆಮೇಲೆ ನಿಮ್ಮ ಮೋಟರ್ನ ರನ್ ಮಾಡುವುದು ಒಳ್ಳೆಯದು. ಥ್ಯಾಂಕ್ ಯು.